ಮಕರ ರಾಶಿ ಭವಿಷ್ಯ 10 ಏಪ್ರಿಲ್ 2026 ಅದೃಷ್ಟ ಬಣ್ಣ ಹಾಗೂ ಸಂಖ್ಯೆಗಳು 6 15 24 33 42 ಗುಲಾಬಿ ಮತ್ತು ಹಸಿರು ಬಣ್ಣಗಳು ನಿಮಗೆ ಅದೃಷ್ಟವನ್ನು ತರುತ್ತವೆ. ಆರ್ಥಿಕ ವಿಷಯಗಳಲ್ಲಿ ಸಂಜೆಯ ಸಮಯ ಶುಭಕರ. ಸಂಬಂಧಗಳು ಮತ್ತು ಸೃಜನಶೀಲ ಯೋಜನೆಗಳಲ್ಲಿ ಅದೃಷ್ಟ ಪ್ರಬಲವಾಗಿದೆ. ಪೂರ್ವ ದಿಕ್ಕಿನಿಂದ ಶುಭ ಸುದ್ದಿ ಬರಬಹುದು. ಪ್ರವಾಸ ಮತ್ತು ಚಲನೆ ಸ್ವಲ್ಪ ದೂರದ ಪ್ರಯಾಣಗಳು ಇಂದು ಅನುಕೂಲಕರವಾಗಿವೆ. ವಿಶೇಷವಾಗಿ ಸಂಜೆ 4 ರಿಂದ 7 ನಡುವೆ ಪ್ರಾರಂಭಿಸಿದರೆ ಶುಭಕರ. ಸ್ನೇಹಿತರೊಂದಿಗೆ ಅಥವಾ ಪ್ರೀತಿಯ ವ್ಯಕ್ತಿಯೊಂದಿಗೆ ಸುಂದರ ಸ್ಥಳಕ್ಕೆ ಭೇಟಿ ನೀಡುವುದು ಆನಂದದಾಯಕವಾಗಿರುತ್ತದೆ. ಪೂರ್ವ ಅಥವಾ ಆಗ್ನೇಯ ದಿಕ್ಕಿನ ಪ್ರಯಾಣ ಇಂದು ಹೆಚ್ಚು ಅನುಕೂಲಕರ. ಆರೋಗ್ಯ ಮತ್ತು ಶುಭಸ್ಥಿತಿ ನಿಮ್ಮ ದೇಹಕ್ಕೆ ಸೌಮ್ಯವಾದ ಆರೈಕೆಯನ್ನು ನೀಡಿ. ಹೆಚ್ಚು ತೀವ್ರವಾದ ವ್ಯಾಯಾಮಕ್ಕಿಂತ ಯೋಗ, ನಡಿಗೆ ಅಥವಾ ನೃತ್ಯದಂತಹ ಸೌಂದರ್ಯಪೂರ್ಣ ಚಟುವಟಿಕೆಗಳನ್ನು ಆರಿಸಿ. ನಿಮ್ಮ ಚರ್ಮದ ಆರೈಕೆಗೆ ವಿಶೇಷ ಗಮನ ನೀಡಿ. ಹೈಡ್ರೇಷನ್ ಮುಖ್ಯ. ಗುಲಾಬಿ ನೀರು ಅಥವಾ ಹಣ್ಣಿನ ರಸಗಳನ್ನು ಸೇವಿಸಿ. ಮಧ್ಯಾಹ್ನ ವಿಶ್ರಾಂತಿ ಪಡೆಯುವುದು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತದೆ. ಪರಿಹಾರಗಳು: ಬೆಳ್ಳಿಯ ಉಂಗುರವನ್ನು ಧರಿಸಿ. ಬಿಳಿ ಗುಲಾಬಿ ಹೂವನ್ನು ದೇವರಿಗೆ ಅರ್ಪಿಸಿ. ಸಂಜೆ 6 ಗಂಟೆಗೆ ಲಕ್ಷ್ಮೀ ಮಂತ್ರ ಪಠಿಸಿ. ಸಿಹಿ ವಸ್ತುಗಳನ್ನು ಸೇವಿಸಿ ಮತ್ತು ಹಂಚಿಕೊಳ್ಳಿ. ಮಕರ ರಾಶಿಯವರು ಶನಿ ಗ್ರಹದಿಂದ ಆಳಲ್ಪಡುವ ಭೂತತ್ವದ ರಾಶಿಯಾಗಿದೆ. ನೀವು ಶಿಸ್ತು, ಹೊಣೆಗಾರಿಕೆ ಮತ್ತು ದೃಢ ಸಂಕಲ್ಪದಿಂದ ಕೂಡಿರುತ್ತೀರಿ. ಗುರಿಯತ್ತ ನಿಧಾನವಾಗಿಯೂ ಸ್ಥಿರವಾಗಿಯೂ ಮುನ್ನಡೆಯುವ ಸ್ವಭಾವ ನಿಮ್ಮ ವಿಶೇಷತೆ. ಪ್ರಾಯೋಗಿಕತೆ ಮತ್ತು ಪರಂಪರಾಗತ ಮೌಲ್ಯಗಳನ್ನು ಗೌರವಿಸುವವರು ನೀವು. ಪ್ರೇಮ ಮತ್ತು ಸಂಬಂಧಗಳು ಪ್ರೇಮದಲ್ಲಿ ಶುಕ್ರವಾರದ ಮ್ಯಾಜಿಕ್ ಕೆಲಸ ಮಾಡುತ್ತದೆ. ಅವಿವಾಹಿತರಿಗೆ ಸಾಮಾಜಿಕ ಸಮಾರಂಭಗಳು ಅಥವಾ ಸೃಜನಶೀಲ ಚಟುವಟಿಕೆಗಳಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡುವ ಅವಕಾಶ. ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಸಂಜೆಯನ್ನು ಯೋಜಿಸಿ. ಡಿನ್ನರ್, ಚಲನಚಿತ್ರ ಅಥವಾ ಸರಳವಾಗಿ ಒಟ್ಟಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಪ್ರೇಮದ ಅಭಿವ್ಯಕ್ತಿಗಳು ಸ್ವಾಗತಾರ್ಹ ಮತ್ತು ಪರಸ್ಪರವಾಗಿರ್ತವೆ. ವೈಯಕ್ತಿಕ ಜೀವನ ಶುಕ್ರವಾರದ ಶುಕ್ರಗ್ರಹ ಶಕ್ತಿಯು ನಿಮ್ಮ ಅಂತರಂಗದಲ್ಲಿ ಸೌಂದರ್ಯ ಮತ್ತು ಸಾಮರಸ್ಯದ ಬಯಕೆಯನ್ನು ಹುಟ್ಟಿಸುತ್ತದೆ. ಇಂದು ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿ ಮತ್ತು ನಿಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಸಮಯ ತೆಗೆದುಕೊಳ್ಳಿ. ಹೊಸ ಹವ್ಯಾಸಗಳನ್ನು ಅನ್ವೇಷಿಸುವುದು ಅಥವಾ ನಿಮ್ಮ ವೈಯಕ್ತಿಕ ಸ್ಥಳವನ್ನು ಸುಂದರವಾಗಿಸುವುದು ಇಂದಿನ ಶಕ್ತಿಗೆ ಅನುಗುಣವಾಗಿದೆ. ವೃತ್ತಿ ಮತ್ತು ಹಣಕಾಸು ಕಾರ್ಯಕ್ಷೇತ್ರದಲ್ಲಿ ಸಹಯೋಗ ಮತ್ತು ಸಹಕಾರವು ಇಂದಿನ ಥೀಮ್ ಆಗಿದೆ. ತಂಡದೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬಳಸಿ. ಸೃಜನಾತ್ಮಕ ಯೋಜನೆಗಳು ಮತ್ತು ಸೌಂದರ್ಯ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು. ಕೆಲಸದ ಸಂಬಂಧಗಳನ್ನು ಬಲಪಡಿಸಲು ಮತ್ತು ನಿಮ್ಮ ಸಾಮಾಜಿಕ ಮೌಲ್ಯವನ್ನು ಹೆಚ್ಚಿಸಲು ಇದು ಅನುಕೂಲ ಸಮಯ. ಭಾವನೆಗಳು ಮತ್ತು ಮನಸ್ಸು ಪ್ರೇಮ ಮತ್ತು ಸಂಬಂಧಗಳತ್ತ ನಿಮ್ಮ ಹೃದಯ ಒಲೆಯುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಆಳವಾದ ಸಂವಾದಗಳು ಭಾವನಾತ್ಮಕ ತೃಪ್ತಿಯನ್ನು ನೀಡುತ್ತವೆ. ಹಳೆಯ ಘರ್ಷಣೆಗಳನ್ನು ಕ್ಷಮೆಯ ಮೂಲಕ ಬಿಡಿಸಿಕೊಳ್ಳಿ. ನಿಮ್ಮ ಭಾವನೆಗಳನ್ನು ಕಲೆ, ಸಂಗೀತ ಅಥವಾ ಬರಹದ ಮೂಲಕ ವ್ಯಕ್ತಪಡಿಸುವುದು ಉಪಚಾರಕವಾಗಿರುತ್ತದೆ. ಇಂದು ಸಾಮಾಜಿಕ ಸಂಪರ್ಕಗಳು ನಿಮ್ಮನ್ನು ಉತ್ಸಾಹಿಗೊಳಿಸುತ್ತವೆ.